ಹೇಳಿದ ಹಾಗೆ ಮೈಸೂರಿನಲ್ಲಿ ಪ್ರೊಫೆಸರ್ ಭಗವಾನ್ ಎಂಬ ವ್ಯಕ್ತಿಯೊಬ್ಬರು ನಿರಂತರವಾಗಿ ಹಿಂದೂ ಧರ್ಮದ ಬಗ್ಗೆ, ನಮ್ಮೆಲ್ಲ ಆರಾಧ್ಯ ಮೂರ್ತಿ ಪ್ರಭು ಶ್ರೀ ರಾಮಚಂದ್ರರ ಬಗ್ಗೆ ನಿರಂತರವಾಗಿ ಅವಹೇಳನವಾಗಿ ಮಾತಾಡ್ತಾ ಇದ್ದಾರೆ. ಕೇವಲ ಅವಹೇಳನ ಅಲ್ಲ, ನಮಗೆ ಹೇಳಲಾಗದ ಶಬ್ದಗಳಲ್ಲಿ ಅತ್ಯಂತ ಅವಾಚ್ಯ ಶಬ್ದಗಳನ್ನು ಸಹ ಬಳಸಿ ಮಾತಾಡ್ತಾ ಇದ್ದಾರೆ. ಇದು ನಮಗೆಲ್ಲ ಹಿಂದೂ ಭಕ್ತರಿಗೆ, ಶ್ರೀರಾಮನ ಭಕ್ತರಿಗೆ ಎಲ್ಲರಿಗೂ ಬಹಳ ನೋವನ್ನು ಮತ್ತು ಆಕ್ರೋಶವನ್ನು ಉಂಟು ಮಾಡಿದೆ. ಇದನ್ನು ಅವರು ಈ ರೀತಿಯಾಗಿ ಹಿಂದೆ ಸಹ ಮಾಡಿದ್ರು ಸಹ ಅವರ ವಿರುದ್ಧ ಯಾವುದೇ ಕಾನೂನು ಕ್ರಮ ತೆಗೆದುಕೊಂಡದ್ದು ಯಾವುದೇ ಕಾಣ್ತಾ ಇಲ್ಲ. ಆದ್ರಿಂದ ನಾವೆಲ್ಲ ಇವತ್ತು ಪುತ್ತೂರಿನಲ್ಲಿರುವ ಶ್ರೀರಾಮ ಭಕ್ತರು ಪೊಲೀಸ್ ಇಲಾಖೆಗೆ ಒಂದು ಮನವಿಯನ್ನು ಕೊಟ್ಟಿದ್ದೇವೆ. ಪ್ರೊಫೆಸರ್ ಭಗವಾನ್ ಎಂಬ ವ್ಯಕ್ತಿಯ ವಿರುದ್ಧ ಸೂಕ್ತವಾದ ಕಾನೂನು ಕ್ರಮವನ್ನು ಕೂಡಲೇ ತೆಗೆದುಕೊಳ್ಳಬೇಕು. ಯಾಕಂತ ಹೇಳಿದ್ರೆ ಇದು ಸಮಸ್ತ ಹಿಂದೂ ಜನಾಂಗಕ್ಕೆ ಅವರು ಮಾಡ್ತಾ ಇರುವ ಅವಮಾನ ಹಾಗೂ ಎಲ್ಲ ಜನರಲ್ಲಿ ಇದರ ಬಗ್ಗೆ ಒಂದು ಆಕ್ರೋಶ ಇದೆ. ಈ ಆಕ್ರೋಶ ಇನ್ನಷ್ಟು ವ್ಯಾಪಿಸುವ ಮೊದಲು ಸೂಕ್ತ ಕಾನೂನು ಕ್ರಮ ತೆಗೆದುಕೊಂಡ್ರೆ ಖಂಡಿತವಾಗಿಯೂ ನಾಡಿನ ಶಾಂತಿ ಸುವ್ಯವಸ್ಥೆ ಕಾಪಾಡಲಿಕ್ಕೆ ಅನುಕೂಲವಾಗುವುದಂತ ನಮ್ಮೆಲ್ಲರ ನಂಬಿಕೆ. ಆರಾಧ್ಯ ದೇವರಾದ ಪ್ರಭು ಶ್ರೀರಾಮಚಂದ್ರನ ಬಗ್ಗೆ ಅನೇಕ ಬಾರಿ ಅವಹೇಳನವಾಗಿ ಮಾತಾಡುವಂತ ಒಬ್ಬ ನೀಚ ಗಂಜಿಗಿರಾಕಿ ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ. ಪ್ರೊಫೆಸರ್ ಬೇರೆ ಅವನಿಗೆ ಕೇಳು. ಭಗವಾನ್ ಎನ್ನುವನು ಅನೇಕ ಬಾರಿ ನಮ್ಮ ರಾಮದೇವರ ಬಗ್ಗೆ ಮತ್ತು ನಮ್ಮ ಹಿಂದೂ ಧರ್ಮದ ಬಗ್ಗೆ ಕೆಟ್ಟ ಶಬ್ದಗಳಿಂದ ಹೇಳುವಂಥದ್ದನ್ನು ನಾವು ಈ ಪ್ರಥಮವಾಗಿ ನೋಡುವುದಲ್ಲ, ಅನೇಕ ಬಾರಿ ನಾವು ನೋಡ್ತಾ ಇದ್ದೇವೆ. ಇವನನ್ನು ಯಾಕೆ ಸರ್ಕಾರ ಬಂಧಿಸುವುದಿಲ್ಲ ಅಂತ ಹೇಳುವಂಥದ್ದು ನಮಗೆ ಭಕ್ತಾದಿಗಳಿಗೆ ಬಹಳ ಬೇಸರ ಇದೆ. ಯಾಕೆಂತ ಹೇಳಿದ್ರೆ ಈಗಾಗಲೇ ಮುರಳಿ ಭಟ್ ಅವರು ಹೇಳಿದಾಗೆ ಏನಾದ್ರೂ ಒಂದು ದನ ಕಳವಾದ್ರೆ ಅದನ್ನು ದನ ಕಳ್ಳತನ ಆದ್ರೆ ಅದನ್ನು ಹಿಡಿದುಕೊಟ್ರೆ ಅವರ ಮೇಲೆ ಸ್ವಯಂ ಪ್ರೇರಿತವಾಗಿ ಪ್ರಕರಣ ದಾಖಲಾಗ್ತದೆ. ಹಾಗಾದ್ರೆ ಇಂತಹ ನೀಚ ಕೆಟ್ಟವರನ್ನು ಯಾಕೆ ಪೊಲೀಸ್ ಇಲಾಖೆಯವರು ಬಂಧಿಸುವುದಿಲ್ಲ, ಅವರನ್ನು ಯಾಕೆ ಬಂಧನ ಮಾಡುವುದಿಲ್ಲ ಅಂತ ಹೇಳುವಂಥದ್ದು ನಾವು ಹೋದ ಬಾರಿಯೂ ಕೂಡ ನಾವು ಹೇಳಿದ್ದೇವೆ ಮನವಿಯಲ್ಲಿ. ತಕ್ಷಣ ಅವನನ್ನು ಒಂದು ಬಂಧಿಸಬೇಕು, ಇಲ್ಲದಿದ್ರೆ ಆ ಹುಚ್ಚನನ್ನು ಗಡಿಪಾರು ಮಾಡಬೇಕು ಈ ರಾಜ್ಯದಿಂದ ಅಂತ ಹೇಳಿ. ಯಾವುದು ಕೂಡ ಆಗ್ತಿಲ್ಲ ಅಂತ ಹೇಳಿದ್ರೆ ಇವನ ಹಿಂದೆ ಯಾರಿದ್ದಾರೆ ಅಂತ ಹೇಳುವಂಥದ್ದು ತನಿಖೆಯಲ್ಲಿ ಗೊತ್ತಾಗಬೇಕು. ನಾವು ನಮ್ಮ ಪುತ್ತೂರಿನ ಶಾಸಕರಾಗಿ ನಾವು ಹೇಳುವಂಥದ್ದು, ಅವರು ಅನೇಕ ಬಾರಿ ಹೇಳ್ತಾರೆ ನಾನೊಬ್ಬ ಹಿಂದೂ ಅಂತ ಹೇಳಿ ಎದೆ ತಟ್ಟಿ ಹೇಳ್ತಾರೆ. ನಮ್ಗೆ ಬಹಳ ಅವರ ಮೇಲೆ ಗೌರವ ಇದೆ. ಅವರ ಹತ್ರ ನಾವು ಹೇಳುವಂಥದ್ದು, ಅವರು ಹೋಮ್ ಮಿನಿಸ್ಟರ್ಗೆ, ಗೃಹ ಸಚಿವರಿಗೆ ಫೋನ್ನ ಮುಖಾಂತರ ಈ ಒಬ್ಬ ನೀಚ ಕೆಟ್ಟ ಭಗವನ್ನನ್ನು ಬಂಧಿಸಬೇಕು ಅಂತ ಹೇಳಿ ಅವರು ಒತ್ತಾಯವನ್ನು ಮಾಡಬೇಕು. ಹಾಗೆಯೇ ನಮ್ಮ ಈ ಒಂದು ಜಿಲ್ಲೆಯ ಮಾಜಿ ಸ್ಪೀಕರ್ ಆದಂತವರು ಯುಟಿ ಖಾದರ್ ಅವರು ಕೂಡ ನಮ್ಮ ಹಿಂದೂಗಳ ಅನೇಕ ಧಾರ್ಮಿಕ ವಿಚಾರಗಳಿಗೆ ಬಹಳ ಗೌರವವನ್ನು ಕೊಡುವಂತವರು, ಅವರು ಕೂಡ ಇದರ ಬಗ್ಗೆ ಸ್ವಲ್ಪ ಮಾತಾಡಬೇಕು ಅಂತ ಹೇಳಿ ನಾವೆಲ್ಲ ಭಕ್ತಾದಿಗಳು ನಾವು ಅವರ ಹತ್ರ ಕೇಳಿಕೊಂಡಿದ್ದೇವೆ. ಇನ್ನೊಂದು ಬೇಸರದ ವಿಷಯ ಏನು ಅಂತ ಹೇಳಿದ್ರೆ, ರಾಮದೇವರ ಹೆಸರನ್ನು ಹೇಳಿಕೊಂಡು ಅಧಿಕಾರಕ್ಕೆ ಬಂದ 5 ಶಾಸಕರು ಇವತ್ತು ಮೌನವಾಗಿರುವಂತದ್ದು. ಇದನ್ನು ಸಹ ನಾವು ಪ್ರಶ್ನೆ ಮಾಡಬೇಕಾಗ್ತದೆ. ನಾವು ಕೆಲವರಿಗೆ ಬೇಸರ ಆದ್ರೂ ಇದು ತೊಂದರೆ ಇಲ್ಲ. ಯಾಕಂತ ಹೇಳಿದ್ರೆ ರಾಮದೇವರ ಹೆಸರನ್ನು ಹೇಳಿಕೊಂಡು ಅಧಿಕಾರಕ್ಕೆ ಬಂದವರಿಗೆ ಇವತ್ತು ರಾಮನನ್ನು ನಿಂದನೆ ಮಾಡುವಾಗ ಇವರು ಎಲ್ಲಿ ಹೋಗಿದ್ದಾರೆ ಅಂತ ಕೇಳುವಂತ ಪ್ರಶ್ನೆಯನ್ನು ನಾವು ಕೇಳಬೇಕಾಗ್ತದೆ. ನಾವು ಹೇಳುವಂತದ್ದು ಇಷ್ಟೇ, ಆ ಪಾಪಿ ಏನು ನಮ್ಮ ದೇವರನ್ನು ನಿಂದನೆ ಮಾಡಿದಾನ, ಅವನಿಗೆ ಎಷ್ಟು ಪಾಪ ಅವನಿಗೆ ಸಿಗ್ತದ, ಅಷ್ಟೇ ಪಾಪ ಅದನ್ನು ನೋಡಿ ನಮ್ಮ ನಿದ್ರೆಯಲ್ಲಿ ಇರುವಂತಹ ಹಿಂದೂಗಳಿಗೂ ಕೂಡ ಅದು ತಡ್ತದೆ ಅಂತ ಹೇಳುವಂಥದ್ದು. ಇನ್ನಾದ್ರೂ ಎಚ್ಚೆತ್ತುಕೊಳ್ಳಿ. ಮುಂದಿನ ದಿನಗಳಲ್ಲಿ ಈ ಭಗವಾನನ್ನು ಬಂಧಿಸದಿದ್ದಲ್ಲಿ ಪುತ್ತೂರಿನಿಂದ ನಾವು ಬೃಹತ್ ಆದಂತಹ ಪ್ರತಿಭಟನೆಯನ್ನು ಮಾಡುವ ಮುಖಾಂತರ ಸರ್ಕಾರಕ್ಕೆ ನಾವು ಎಚ್ಚರಿಕೆಯನ್ನು ಕೊಡುವಂತ ಕೆಲಸ ಕಾರ್ಯವನ್ನು ರಾಮ ಭಕ್ತರು ಮಾಡ್ಲಿಕ್ಕಿದ್ದೇವೆ ಅಂತ ಹೇಳಿ ಈ ಮೂಲಕ ನಾವು ತಿಳಿಸ್ತೇವೆ. ಮೈಸೂರಿನಲ್ಲಿ ಒಬ್ಬ ಬುದ್ಧಿಜೀವಿ ಅಂತ ಹೇಳ್ಕೊಂಡು ಬಂದಿರತಕ್ಕಂಥ ವ್ಯಕ್ತಿ ಅನೇಕ ಸಲ, ಇವತ್ತು ನಿನ್ನೆದಲ್ಲ, ಅನೇಕ ಸಲಗಳಿಂದ ಸಮಾಜದ ಸ್ವಾಸ್ಥ್ಯವನ್ನೇ ಹಾಳು ಮಾಡಬೇಕು ಅಂತ ಹೇಳುವಂತ ಏಕೈಕ ಉದ್ದೇಶವನ್ನು ಇಟ್ಟುಕೊಂಡು ಹಿಂದೂ ಸಮಾಜವನ್ನ ಅವಹೇಳನ ಮಾಡುವಂತ, ನಮ್ಮ ನಂಬಿಕೆಯ ಶ್ರದ್ಧೆಯ ಭಾಗವನ್ನ ಅವಹೇಳನ ಮಾಡುವಂತ ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಇರ್ತಕ್ಕಂಥದ್ದು ಇಡೀ ಸಮಾಜಕ್ಕೆ ತಿಳಿದು. ಅನೇಕ ಬಾರಿ ಅನೇಕ ಸಂಘಟನೆಗಳು, ಕಾರ್ಯಕರ್ತರು ಪೊಲೀಸ್ ಇಲಾಖೆಗೆ ದೂರುಗಳನ್ನ ಕೊಟ್ಟು ಅವರ ಮೇಲೆ ಕೇಸ್ಗಳನ್ನು ದಾಖಲಿಸುವಂತ ಪ್ರಯತ್ನಗಳು ನಡೆದ್ರು ಸಹ ನಿರಂತರವಾಗಿ ಈ ರೀತಿ ಹಿಂದೂ ಸಮಾಜದ ಭಾವನೆಗಳನ್ನ ಕೆರಳಿಸುವಂತ ಕೆಲಸವನ್ನ ಒಬ್ಬ ಬುದ್ಧಿಜೀವಿ ಮೈಸೂರಿನಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು ಇಡೀ ಹಿಂದೂ ಸಮಾಜಕ್ಕೆ ಆಘಾತವನ್ನ ಇವತ್ತು ತಂದಿದೆ. ಆ ಪ್ರಯುಕ್ತ ಪುತ್ತೂರಿನ ರಾಮ ಭಕ್ತರು ಎಲ್ಲ ಒಕ್ಕರಲಿನಿಂದ ಇಲ್ಲಿಯ ಆರಾಧ್ಯ ಮೂರ್ತಿ ಆಗಿರ್ತಕ್ಕಂಥ ಮಾಲಿಂಗೇಶ್ವರನ ಸನ್ನಿಧಿಯಲ್ಲಿ ಪ್ರಾರ್ಥನೆಯನ್ನ ಮಾಡಿ ಈ ಸಲ ಒಂದು ತಕ್ಕ ಶಾಸ್ತಿ ಆಗ್ಬೇಕು ಮತ್ತು ಸರಿಯಾಗಿರ್ತಕ್ಕಂಥ ಕಾನೂನು ಪ್ರಕಾರ ಏನು ಇವತ್ತು ಪೊಲೀಸ್ ಇಲಾಖೆ ಯಾವುದೋ ಒಂದು ಸಣ್ಣ ದನ ಹಿಡಿದ ಕೆಲಸವನ್ನ ಮಾಡಿದ್ರೆ ಯಾವುದೋ ಕೋಕೆ ಆಕ್ಟ್ ಹಾಕ್ಬೋದು, 307 ಕೇಸನ್ನ ಹಾಕ್ಬೋದು. ಆದ್ರೆ ಇಡೀ ಸಮಾಜದ ರಾಮ ಭಕ್ತರ ಭಾವನೆಗಳ ಮೇಲೇನೆ ಆಘಾತ ಮಾಡಿದಾಗ ಯಾಕೆ ಇವತ್ತು ಕಾನೂನು ಪ್ರಕಾರ ಅಂತ ವ್ಯಕ್ತಿಗಳನ್ನ ಕಟ್ಟಿ ಹಾಕ್ಲಿಕ್ಕೆ ಆಗೋದಿಲ್ಲ? ಅವ್ರಿಗೆ ಕಾನೂನು ಮುಖಾಂತರ ಯಾಕೆ ಅವರಿಗೆ ತಕ್ಕ ಶಾಸ್ತಿಯನ್ನ ಬುದ್ಧಿಯನ್ನು ಕಲಿಸುವಂತ ಕೆಲಸವನ್ನು ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳೋದು ಸಹಜವಾಗಿ ಇವತ್ತು ಸಮಾಜದಲ್ಲಿ ಬಂದಿರತಕ್ಕಂತ ವಿಷಯ. ಅದಕ್ಕೋಸ್ಕರ ಇವತ್ತು ನಾವೆಲ್ಲ ಸೇರಿ ಇವತ್ತು ಪೊಲೀಸ್ ಇಲಾಖೆಗೆ ಇವತ್ತು ದೂರನ್ನ ಸಲ್ಲಿಸಿದ್ದೇವೆ ಮತ್ತು ಬೇರೆ ಬೇರೆ ಕಡೆಗಳಲ್ಲಿ ಇವತ್ತು ದೂರನ್ನು ಸಲ್ಲಿಸುವಂತ ಕೆಲಸಗಳಾಗಿದೆ. ತಕ್ಷಣ ಇದಕ್ಕೆ ಕಾನೂನು ಪ್ರಕಾರ
ಅವರ ಮೇಲೆ ಮೊಕದ್ದಮೆಯನ್ನ ದಾಖಲಿಸಬೇಕು, ಮತ್ತೆ ಅವರ ಬಾಯಿಯನ್ನು ಬಂದ್ ಮಾಡುವಂತ ಕೆಲಸವನ್ನ ಇಲಾಖೆ ಮಾಡೋದ್ರಿಂದ ಮತ್ತೆ ಸಮಾಜದ ಸ್ವಾಸ್ಥ್ಯವೂ ಅದನ್ನು ಆಗುವಂತ ದಿನಗಳು ಬರ್ಬೋದು. ಅದಕ್ಕೋಸ್ಕರ ಇವತ್ತು ಇಲಾಖೆಗಳು, ಸರ್ಕಾರಗಳು ಇದಕ್ಕೆ ಸೂಕ್ತ ಕ್ರಮವನ್ನ ಮಾಡಬೇಕು ಅಂತ ಒಂದು ಆಗ್ರಹವನ್ನು ಈ ಸಂದರ್ಭದಲ್ಲಿ ನಮ್ಮೆಲ್ಲರ ಪರವಾಗಿ ಮಾಡ್ತಾ ಇದ್ದೀವಿ. ಮೇಡಮ್, ಇದು ನಾವು ಸಾಂಕೇತಿಕವಾಗಿ ಮಾಡಿದ್ದು. ಇದಕ್ಕೆ ಏನಾದರೂ ನಮಗೆ ಸರಿಯಾದ ಇದು ಸಿಗದಿದ್ದರೆ ನಾವೊಂದು ಉಗ್ರ ಹೋರಾಟ ಮಾಡ್ತೇವೆ ಖಂಡಿತ.